ಹಲೋ ಗೈಸ್, ಬಿಗ್ ಬಾಸ್ ನ ಪ್ರೊಮೋಗಳನ್ನ ಬಿಟ್ಟಿದ್ದಾರೆ. ಸೊ ಆ ಪ್ರೊಮೋಗಳ ರಿವ್ಯೂನ ಈ ಒಂದು ನನ್ನ ವಿಡಿಯೋದಲ್ಲಿ ಮಾಡೋಣ. ಸೊ ಮೊದಲನೇ ಪ್ರೊಮೋದಲ್ಲಿ ಏನಿದೆ, ಎರಡನೇ ಪ್ರೊಮೋದಲ್ಲಿ ಏನಿದೆ, ಎರಡು ವಿಡಿಯೋದ ಪ್ರೊಮೋಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಪ್ರೊಮೋದಲ್ಲಿ ಮೊದಲು ಗಿಲ್ಲಿಯ ಕ್ಯಾಪ್ಟನ್ಸಿ ಬಗ್ಗೆ ರಿವೀಲ್ ಆಗಿದೆ. ಆಮೇಲೆ ಎರಡನೇ ಪ್ರೊಮೋ ಬಗ್ಗೆ ಡಬಲ್ ಎವಿಕ್ಷನ್ ಅಂತಂದ್ರೆ ಎರಡು ಎಲಿಮಿನೇಷನ್ ಆಗುತ್ತೆ ಅಂತ ಗೊತ್ತಾಗ್ತಿರೋದು. ಬಟ್ ಯಾರು ಹೋಗಿದ್ದಾರೆ ಅನ್ನೋದು ಒಂದು ಕನ್ಫ್ಯೂಷನ್ ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ. ಸೊ ಅವರೇ ಹೋಗಿರ್ಬೋದಾ ಅಂತ ಒಂದು ತಲೆಯಲ್ಲಿ ಹೊಳಬಿಟ್ಟಿದ್ದಾರೆ. ಬಟ್ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಸೊ ಈ ಎರಡು ಪ್ರೊಮೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋಣ, ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಯಾರಿಗೆಲ್ಲ ಖುಷಿ ಆಯ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬಿಗ್ ಬಾಸ್ ಇನ್ನೇನು ಸ್ವಲ್ಪ ದಿನದಲ್ಲಿ ಮುಗ್ತಾ ಇದೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೋತಾರೆ ಬಿಗ್ ಬಾಸ್ ಅನ್ನೋದನ್ನ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಎರಡು ಪ್ರೊಮೋದಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಮಾತಾಡ್ಕೊಂಡು ಬರೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ಅವರಾಮ್. ಎಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ನಿಮ್ಮ ಒಂದು ಲೈಕ್ ಇಂದ ನನಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಮೊದಲನೇ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ ಗೊತ್ತಿರುವಂಗೆ ಒಂದು ಫ್ಯಾಮಿಲಿ ವೀಕ್ ಆಗಿತ್ತು. ಫ್ಯಾಮಿಲಿ ವೀಕಲ್ಲಿ ಎಲ್ಲ ಸ್ಪರ್ಧೆಗಳ ಫ್ಯಾಮಿಲಿ ಕೂಡ ಬಂದಾಗ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು, ಅಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ. ಸೊ ಇಲ್ಲಿ ಅಶ್ವಿನಿ, ಸೂರಜ್ ಇದ್ರು, ಮತ್ತೆ ಗಿಲ್ಲಿ ಇದ್ರು. ಸೊ ಇಲ್ಲಿ ಅಶ್ವಿನಿ 2 ಬಾರಿ ಆದ್ರೆ ನಮ್ಮ ಗಿಲ್ಲಿ ಅವರು 4-5 ಬಾರಿ ಸೆಲೆಕ್ಟ್ ಆದ್ರು ಅಂತ ನಿಮ್ಗೆ ಗೊತ್ತಿರುವಂತ ವಿಷಯ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಕೊನೆಯದಾಗಿ ಒಂದು ಕ್ಯಾಪ್ಟನ್ಸಿ ರೇಸ್ಗೆ ಬಂದವರು ಅಶ್ವಿನಿ ಗೌಡ ಮತ್ತೆ ನಮ್ಮ ಗಿಲ್ಲಿ ಅವರು. ಅದನ್ನ ಈ ಒಂದು ಪ್ರೊಮೋದಲ್ಲಿ ತೋರಿಸ್ತಾರೆ. ಸೊ ಇವರಿಬ್ಬರ ಮಧ್ಯೆ ಏನಿದೆ, ಒಂದು ಗೇಮ್ ಅನ್ನ ಇಡ್ತಾರೆ. ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ಒಂದನ್ನ ಗೇಮ್ ಅನ್ನ ಇಡ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಬಲೂನ್ ಇರುತ್ತೆ, ಬಲೂನ್ ನ ಮೇಲೆ ಹಿಂಗೆ ಆರಿಸ್ತಾ ಕೆಳಗೆ ಬಿದ್ದಿರೋ ಬಾಲ್ ಅನ್ನ ಆರಿಸಿ ಬುಟ್ಟಿ ಒಳಗೆ ಹಾಕ್ಬೇಕು. ಸೊ ಇದು ಯಾರು ಜಾಸ್ತಿ ಆ ಟೈಮಲ್ಲಿ ಜಾಸ್ತಿ ಬಾಲ್ಗಳು ಬುಟ್ಟಿ ಒಳಗೆ ಇರುತ್ತೋ ಸೊ ಅವರು ಈ ಒಂದು ಟಾಸ್ಕ್ ಗೆದ್ದಂಗೆ ಅನ್ನೋ ಒಂದು ಟಾಸ್ಕ್ ಇರುತ್ತೆ ನಿಮ್ಗೆ ಗೊತ್ತಾಗ್ತಿದೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನಮ್ಮ ಗಿಲ್ಲಿ ಅವರು ಈ ಒಂದು ಟಾಸ್ಕ್ ಅನ್ನ ಗೆದ್ದು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಮನೆಯ ಕ್ಯಾಪ್ಟನ್ ಆಗಿಬಿಟ್ಟು ಏನ್ ಲುಕ್ ಅಪ್ ಆಗೋರು, ಅದು ಒಂಥರ ಪಂಚ ಉಟ್ಕೊಂಡು ಶರ್ಟ್ ಹಾಕೊಂಡು ಒಂದು ತಿಲಕನ ಇಟ್ಕೊಂಡು ಭರ್ಜರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾನ್ ಕ್ಯಾಪ್ಟನ್ ಆಗಿರೋದು ನೀವೆಲ್ಲ ನಮಗೆ ಕಾಣಲಿ ಅಂತ ಏನೋ ಒಂದು ಡೈಲಾಗ್ ಹಾಕೊಂಡು ಬರ್ತಾರೆ. ಸೊ ಇಲ್ಲಿ ಬರುವಾಗಾದ್ರೆ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಒಂದು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೇಕು, ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಏನಪ್ಪಾ ಅಂದ್ರೆ ಮೈಕ್ ಅನ್ನೇ ಹಾಕಿಲ್ಲ. ಸೊ ಬಿಗ್ ಬಾಸ್ ಅವರು ಗಿಲ್ಲಿ ನಿಮ್ ಮೈಕ್ ಅನ್ನ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಮೈಕ್ ಅನ್ನ ಹಾಕೊಂಡು ಬಂದ್ಬಿಟ್ಟು ಸಖತ್ತಾಗಿ ಕಾಂತಾರೆ, ರಗಡ್ ಲುಕ್ ಅಲ್ಲಿ ಕಾಣ್ತಾರೆ. ಸೊ ನಾವು ಕೂಡ ವೇಟಿಂಗ್ ಅಲ್ಲಿ ಇದೀವಿ, ಯಾವ ರೀತಿ ಕ್ಯಾಪ್ಟನ್ಸಿ ಮಾಡಬಹುದು ನಮ್ಮ ಗಿಲ್ಲಿ ಅನ್ನೋದು. ಬೇರೆಯವ್ರ ಕ್ಯಾಪ್ಟನ್ ಆಗಿದ್ದಾಗ ಇವರು ವೈಸ್ ಕ್ಯಾಪ್ಟನ್ ಆಗಿರೋದೆಲ್ಲ ಗೊತ್ತಿರುವಂತ ವಿಷಯ. ಸೊ ಕೆಲಸ ಅಂತೂ ಮಾಡ್ತಾ ಇದ್ರು, ಬಟ್ ತುಂಬಾ ಹೇಳ್ಸ್ಕೊಂಡು ಕೆಲಸ ಮಾಡ್ತಾ ಇದ್ರು. ಬಟ್ ಇವಾಗ ಬೇರೆಯವ್ರಿಗೆ ಯಾವ ರೀತಿ ಕೆಲಸ ಹೇಳ್ಕೊಡ್ತಾರೆ, ಯಾವ ರೀತಿ ಮನೆಯನ್ನು ನಿಭಾಯಿಸ್ತಾರೆ ಅಂತ ನಾನು ನೋಡಕ್ಕೆ ವೇಟಿಂಗ್ ಆಗಿದ್ದೀರಿ. ಸೊ ನಿಮ್ಗೆ ಅಷ್ಟು ಖುಷಿ ಆಯ್ತು ಗಿಲ್ಲಿ ಕ್ಯಾಪ್ಟನ್ ಆಗಿರುವಂತ ಕಮೆಂಟ್ ಮಾಡಿ. ಆದಷ್ಟು ಬೇಗ ಗಿಲ್ಲಿ ಕಪ್ ತಗೊಂಡ್ ಬರಲ್ಲ ಅಂತ ಎಲ್ಲರೂ ಕೂಡ ಆಶಿಸೋಣ. ಸೊ ಹಾಗೆ ಸಖತ್ತಾಗಿ ಕಾಣ್ತಾ ಇದಾರೆ. ಯಾವ ರೀತಿ ಅವರ ಒಂದು ಲುಕ್ಕೇ ಚೇಂಜ್ ಆಗಿದೆ, ಒಂದು ಕದರಾಗಿ ಖಡಕ್ಕಾಗಿ ಒಂಥರ ಒಂದು ಕ್ಯಾಪ್ಟನ್ಸಿ ಇರೋ ಒಂದು ಲುಕ್ ಅಲ್ಲಿ ಖಡಕ್ಕಾಗಿ ಮಸ್ತಾಗಿ ಕಾಣ್ತಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರು. ಸೊ ಅದೇ ರೀತಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರ ಇಲ್ವ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಸೊ ಇದು ಒಂದು ಪ್ರೊಮೋ. ಅದೇನು ಎರಡನೇ ಪ್ರೊಮೋದಲ್ಲಿ ಇರೋದು ಮೇನ್ ಏನಪ್ಪಾ ಅಂತಂದ್ರೆ, ಎರಡನೇ ಪ್ರೊಮೋ ಅಂದ್ರೆ ಇವತ್ತು ಗೆಸ್ಟ್ ಗಳನ್ನ ಕರೆಸಿದ್ದಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇರುವಂತಹ ಭಾಗ್ಯ ಮತ್ತೆ ತಾಂಡವನ್ನ ಕರೆಸಿದ್ದಾರೆ. ಸೊ ಇವರು ಬಂದು ಎಂಟರ್ಟೈನ್ಮೆಂಟ್ ಮಾಡಿ ಒಂಥರ ಮಜಾ ಕೊಡ್ತಾ ಇದ್ದಾರೆ. ಭಾಗ್ಯ ಸುಮಾರು ಸಲ ಈ ಒಂದು ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿದ್ದಾರೆ, ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದೇ ಒಂದು ಸೀಸನ್ ಅಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ನೋಡಿ, ಅದು ಬಿಗ್ ಬಾಸ್ ಕಾಲೇಜ್ ಅಂತ ಆ ಕಾನ್ಸೆಪ್ಟ್ ಕೂಡ ಅವರು ಗೆಸ್ಟ್ ಆಗಿ ಬಂದಿದ್ರು. ಇವತ್ತು ಕೂಡ ಗೆಸ್ಟ್ ಆಗಿ ಬಂದಿದ್ದಾರೆ. ಇದಾದ್ಮೇಲೆ ನಮ್ಮ KD ಚಿತ್ರ ತಂಡದ ನಿರ್ದೇಶಕರಾದಂಥ ಪ್ರೇಮ್ ಅವರು, ಹಾಗೆ ಹೀರೋಯಿನ್ ಆದಂಥ ರೇಷ್ಮಾ ನಾನಯ್ಯ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ಇವರು ಒಬ್ಬ ಸ್ಪರ್ಧೆನ ಹೋಗುವಾಗ ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಇಲ್ಲಿ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಯಾರು ಹೋಗಿರ್ಬಹುದು ಅನ್ನೋ ಒಂದು ಕುತೂಹಲ ನಮಗಿದೆ. ಸೊ ಟೋಟಲ್ ಆಗಿ ನಮ್ಮ ಯಾರಂತಂದ್ರೆ ಕಾವ್ಯ ಅವರನ್ನ ಬಿಟ್ಟು 10 ಜನ ಕೂಡ ನಾಮಿನೇಟ್ ಆಗಿದ್ರು. 10 ಜನಗಳಲ್ಲಿ ಒಬ್ಬೊಬ್ಬರಿಗೆ ಸೇವ್ ಆಗ್ತಾ ಬರ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುವಂತ ವಿಷಯ, ಈ ವಾರ ಕಿಚನ್ ಪಂಚಾಯತಿ ಇರುವುದಿಲ್ಲ. ಸೊ ಹಾಗಾಗಿ ಗೆಸ್ಟ್ ಗಳ ಕರ್ಸ್ಕೊಂಡ್ಬಂದು ಗೆಸ್ಟ್ ಗಳೇ ಎಲಿಮಿನೇಷನ್ ಅಂದ್ರೆ ಸ್ಪರ್ಧೆಗಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿರುವಂತ ವಿಷಯ. ಸೊ ಇಲ್ಲಿ ಗೆಸ್ಟ್ ಆಗಿ ಬಂದ್ರು ಪ್ರೇಮ್ ಅವರು ಹೇಳ್ತಾ ಇದ್ದಾರೆ. ಸೊ ನೀವು ಯಾರು ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಹೇಳಿ ಬಿಗ್ ಬಾಸ್, ಅವ್ರನ್ನ ಕರ್ಕೊಂಡು ಜೊತೆಗೆ ಹೋಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದೊಂದಾಗಿ ಒಬ್ಬರಿಗೆ ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಸೊ ಆಕ್ಟಿವಿಟಿ ಮುಖಾಂತರ ಯಾರೆಲ್ಲ ಸೇವ್ ಆಗ್ತಾರೆ ಅವರು ಉಳ್ಕೋತಾರೆ, ಯಾರೆಲ್ಲ ಡೇಂಜರ್ ಇರ್ತಾರೆ ಅವರು ಕಡೆದೇ ಹೋಗ್ತಾ ಕಡೆದಾಗಿ ಯಾರಿಬ್ರು ಇರ್ತಾರೋ ಅವರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಆಕ್ಟಿವಿಟಿಯಲ್ಲಿ ಒಂದು ಕಪ್ ಇದೆ. ಕಪ್ಪಲ್ಲಿ ಬಿಸಿನೀರು ಅಂದ್ರೆ ಬ್ಲಾಕ್ ಕಪ್ ಇರುವಂಥದ್ದು, ಅದ್ರಲ್ಲಿ ಬಿಸಿನೀರು ಹಾಕಿದ್ರೆ ಆ ಕಪ್ಪಲ್ಲಿ ಏನ್ ಬರ್ದಿದೆ ಅನ್ನೋದು ಅಲ್ಲಿ ಕಾಣುತ್ತೆ ನಮಗೆ. ಸೊ ಹಾಗಾಗಿ ಇಲ್ಲಿ ಕೂಡ ಅಲ್ಲಿ ಡೇಂಜರ್ ಅಂತ ಸೂರಜ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಇವರೆಲ್ಲ ಕೂಡ ಇಲ್ಲಿ ಡೇಂಜರ್ ಆಗಿ ಬಂದಿದ್ದಾರೆ. ಸೊ ಇನ್ನು ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಬೋರ್ಡ್ ಮೇಲೆ ಒಂದು ಯೆಲ್ಲೋ ಕಲರ್ ಹಿಂಗೆ ಅಳಿಸ್ಬೇಕಾಗುತ್ತೆ. ಅಲ್ಲಿ ಕೂಡ ಡೇಂಜರ್ ಇರುತ್ತಾ ಸೇಫ್ ಇರುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಇಲ್ಲೂ ಕೂಡ ರಾಶಿಕಾ ಮತ್ತೆ ರಕ್ಷಿತಾ ಅವ್ರದ್ದು ಕೂಡ ಡೇಂಜರ್ ಬಂದಿರೋದು ನಮಗೆ ಕಾಣ್ತಾ ಇರುವಂತದ್ದು. ಸೊ ಇದಾದ್ಮೇಲೆ ಕಡೆಯದಾಗಿ 4 ಜನ ಉಳ್ಕೊಂಡಿದ್ದಾರೆ ಡೇಂಜರ್ ಅಲ್ಲಿ. ಯಾರಪ್ಪ ಅಂತಂದ್ರೆ ನಮ್ಮ
ರಾಶಿಕಾ, ಸ್ಪಂದನ, ಧ್ರುವಂತು, ಸೂರಜು ಈ 4 ಜನರಲ್ಲಿ ಯಾರು ಮನೆಗೆ ಹೋಗ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಅಂದ್ರೆ ಇವತ್ತು ಯಾರು ಮನೆಗೆ ಹೋಗ್ತಾರಂತ. ಇದರಲ್ಲಿ ಆಕ್ಟಿವಿಟಿಯಲ್ಲಿ ಒಂದು ರೌಂಡ್ ಆಗಿರುವಂತ ಒಂದು ತಿರುಗ್ತಾ ಇರುತ್ತೆ ರೌಂಡ್. ಅದರಲ್ಲಿ 4 ಭಾಗ ಮಾಡಿದರೆ 4 ಕಡೆಯಲ್ಲಿ ಒಂದು 4 ಜನ ನಿಲ್ಬೇಕು. ಒಂದ್ ಕಡೆ ಧ್ರುವಂತು, ಒಂದ್ ಕಡೆ ಸೂರಜ್, ಒಂದ್ ಕಡೆ ಸ್ಪಂದನ, ಒಂದ್ ಕಡೆ ರಾಶಿಕಾ ನಿಲ್ಬೇಕು. ಅದು ಹಿಂಗೆ ರೌಂಡ್ ಆಗಿ ತಿರುಗ್ತಾ ಇದೆ. ಅದು ಎಕ್ಸಿಟ್ ಡೋರ್ ಕಡೆ ಹೋಗ್ಬಿಟ್ಟು ನಿಂತ್ಕೊಂಡಾಗ ಅಲ್ಲಿ ಒಬ್ಬ ವ್ಯಕ್ತಿ ಎಕ್ಸಿಟ್ ಆಗ್ತಾರೆ. ಆಮೇಲೆ ಮತ್ತೆ ರೌಂಡ್ ಆಗಿ ಬಂದಾಗ ಯಾರು ಆ ಜಾಗದಲ್ಲಿ ಇರೋದಿಲ್ಲೋ ಅವರು ಮನೆಯಿಂದ ಆಚೆ. ಇಲ್ಲಿ ಒಂದು ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಮಗೆ ತೋರಿಸಿರೋ ಪ್ರಕಾರ ಧ್ರುವಂತ್ ಅವರು ಅಲ್ಲಿ ಇಲ್ಲ ಅನ್ನೋ ರೀತಿ ತೋರಿಸ್ತಾರೆ. ಬಟ್ ನಾವು ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ 4 ಏನಿದಾವಲ್ಲ ನಿಂತಿದಾರ 4 ಜಾಗಗಳು ಅಲ್ಲಿ ಯಾರು ಕೂಡ ಇಲ್ಲ. ಅಂದ್ರೆ ಇದು ಮೊದಲನೇ ತಿರುಗ್ತಾ ಇರ್ತಲ್ಲ ಅದನ್ನೇ ತೋರಿಸ್ಬಿಟ್ಟು ಧ್ರುವಂತ್ ಅವರ ಒಂದು ಫೋಟೋಗೆ ಜೂಮ್ ಹಾಕಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೀವು ಪರ್ಸನಲ್ ಆಗಿ ಒಂದ್ಸಲ ಅದನ್ನ ಟ್ರೈ ಮಾಡಿ ನೋಡಿ. ಅಂದ್ರೆ ಅದನ್ನ ಪಾಸ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನಂತ. ನಾನು ನೋಡಿದೆ ಆ ತಿರುಗುವಂತ ಸಂದರ್ಭದಲ್ಲಿ 4 ಕಡೆಯಲ್ಲೂ ಯಾರು ಕೂಡ ಇಲ್ಲ. ಸ್ಪಂದನ ಕೂಡ ಇಲ್ಲ, ರಾಶಿಕಾ ಕೂಡ ಇಲ್ಲ, ಸೂರಜ್ ಕೂಡ ಇಲ್ಲ, ಧ್ರುವಂತ್ ಕೂಡ ಇಲ್ಲ. ಇದು ಖಾಲಿ ತಿರುಗ್ತಾ ಇರುವಾಗ ಒಂದು ತಿರುಗ್ತಾ ಇರ್ತಲ್ಲ ಆ ಸಂದರ್ಭದಲ್ಲಿ ಆ ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನ ಮೇನ್ ಆಗಿ ನಮಗೆ ಪ್ರೊಮೋದಲ್ಲಿ ತೋರಿಸಿದ್ದಾರೆ. ಅಂದ್ರೆ ಧ್ರುವಂತ್ ಹೋಗಿದಾರೇನೋ ಅನ್ಕೋಬೇಕು ಅನ್ನೋ ರೀತಿ ತೋರಿಸಿದ್ದಾರೆ. ಬಟ್ ನೋಡೋಣ ಏನಾಗಿರುತ್ತೆ, ಅವರು ಕೂಡ ಹೋಗಿರ್ಬೋದು, ಹೋಗ್ದೇನೆ ಇರ್ಬೋದು. ಬಟ್ ಡಬಲ್ ಅನಿಮೇಷನ್ ಅಂತೂ ಇದೆ. ನಮ್ಮ ಗಿಲ್ಲಿ ಅವರು ಅದನ್ನ ರಿವೀಲ್ ಮಾಡ್ತಾರೆ. ಅಂತಂದ್ರೆ ಬಂದು ಅದನ್ನ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಅದ್ರ ಮೇಲೆ ಒಂದು ಧಾರಣೆ ಹೇಳಿದ ತಕ್ಷಣ ಅಲ್ಲಿ ಡಬಲ್ ಎವಿಕ್ಷನ್ ಅನ್ನೋ ಒಂದು ಪರದ ಏನಿದೆ ಅದು ಓಪನ್ ಆಗಿಬಿಡುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿರೋದು ಗೊತ್ತಿರೋಂಥ ವಿಷಯ. ಸೊ ಇಷ್ಟಾಗಿದೆ ಈ 2 ಪ್ರೊಮೋಗಳಲ್ಲಿ. ಒಂದು ಕ್ಯಾಪ್ಟನ್ಸಿ ಆದ್ರೆ ಇನ್ನೊಂದು ಎಲಿಮಿನೇಷನ್ ಬಗ್ಗೆ. ಈ 2 ಪ್ರೊಮೋಗಳು ನಿಮ್ಗೆ ಯಾವ ರೀತಿ ಅನಿಸ್ತು, ಯಾರು ಈ ವಾರ ಮನೆಗೆ ಹೋಗ್ಬೋದು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟಾಗಿತ್ತು ಇದು. ಸೊ ಧ್ರುವಂತ್ ಅವರು ಹೋಗಿದಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಅದೊಂದು ನಮಗೆ ಒಂದು ಸರಿಯಾಗಿ ಲಾಸ್ಟ್ ಅಲ್ಲಿ ನೋಡಿ ನೀವು ಬೇಕಾದ್ರೆ ಎಲ್ಲಿ 4 ಕಡೆಯಲ್ಲಿ ಕೂಡ ಧ್ರುವಂತ್ ಕಾಂತ ಅಂದ್ರೆ ಧ್ರುವಂತ್ ಅಷ್ಟೆಲ್ಲ ಯಾವ ಸ್ಪರ್ಧೆಗಳಲ್ಲಿ ಕಾಂತಲ್ಲ ಒಂದು ರೌಂಡ್ ಅಲ್ಲಿ ಇರುವಂತದ್ದಲ್ಲಿ ಖಾಲಿ ತಿರುಗುತ್ತಾ ಇರುವಂತ ಸಂದರ್ಭದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನ ಜೂಮ್ ಮಾಡಿ ಧ್ರುವಂತ್ ಅವರ ಫೋಟೋನ ತೋರಿಸಿದ್ದಾರೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಧ್ರುವಂತ್ ಹೋಗ್ತಾರಾ, ಸ್ಪಂದನ ಹೋಗ್ತಾರಾ? ನಂಗಂತೂ ಧ್ರುವಂತ್ ಇಲ್ಲ ಸ್ಪಂದನ ಹೋಗ್ಬೋದು ಅಂತ ಅನ್ಸುತ್ತೆ. ಈ ಡಬಲ್ ಎವಿಕ್ಷನ್ ಅಂದಾಗ ಧ್ರುವಂತ್ ಇಲ್ಲ ಅಂದ್ರೆ ಸ್ಪಂದನ ಇಬ್ರು ಹೋಗ್ತಾರೆ ಅಂತ ನಂಗೆ ಅನಿಸುತ್ತೆ. ಬಟ್ ನೋಡೋಣ ಏನಾಗಿದೆ ಅಂತ ಹೇಳಕ್ ಬರಲ್ವಾ. ಸೊ ಕಾದ್ ನೋಡೋಣ ಇವತ್ತಿನ ಎಪಿಸೋಡ್ ಏನಾಗಿದೆ ಏನಂತ. ಮಜಾ ಅಂತೂ ಇರುತ್ತೆ ಇವತ್ತಿನ ಎಪಿಸೋಡ್. ನೋಡ್ಕೊಂಡು ಬರೋಣ ಏನಾಗುತ್ತೆ ಅಂತ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಕಮೆಂಟ್ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ ಇವನ್ನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.